ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಡು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಬಿದಿರುಗುಪ್ಪೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಇವತ್ತು ಶ್ರೀರಾಮನವಮಿ, ಆ ಕಾರಣಕ್ಕೆ ಇಲ್ಲಿ ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆ ಮಾಡ್ತಾಯಿದ್ದಾರೆ. ಈಗ ಬನ್ನಿ ನೋಡೋಣ ಇವರು ಹೆಸರುಬೇಳೆ, ಪಾನಕ ಮತ್ತು ಮಜ್ಜಿಗೆ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ಸ್ನೇಹಿತರೆ ನೋಡಿ, ಈಗ ಪಾನಕ ಮಾಡೋದಕ್ಕೆ ನೋಡಿ 1 ಡ್ರಮ್ ಫುಲ್ಲು ಈಗ ನೀರು ಹಾಕ್ಕೊತಾ ಇದ್ದಾರೆ. ಇದೆಲ್ಲ ಫುಲ್ಲು ಬಿಸ್ಲರಿ ನೀರು. ನೋಡಿ 1 ಡ್ರಮ್ಗೆ 15 kg ಬೆಲ್ಲ ಹಾಕ್ಕೊಂಡಿದ್ದಾರೆ ಇವರು. ತೋರಿಸಿ ಸರ್. ನೋಡಿ 15 kg ಬೆಲ್ಲ ಹಾಕ್ಕೊಂಡು ಎಲ್ಲ ಪುಡಿ ಮಾಡ್ಕೊತ ಈಗ ಕರಗಿಸ್ಕೊತಾ ಇದ್ದಾರೆ. ನೋಡಿ ಈ ಕಡೆ ಪಾನಕ ಮಾಡ್ತಾ ಇದ್ದಾರೆ, ನೋಡಿ ಇಲ್ಲಿ ಮಜ್ಜಿಗೆ ಮಾಡ್ತಾ ಇದ್ದಾರೆ. ನೋಡಿ ಮಜ್ಜಿಗೆ ಮಾಡೋದಕ್ಕೆ 1 ಡ್ರಮ್ಗೆ 25 ಲೀಟ್ರು. ನೋಡಿ 25 ಲೀಟ್ರು ಮೊಸರು ತೊಗೊಂಡಿದ್ದಾರೆ. ನೋಡಿ ಈಗ ಮೊಸರೆಲ್ಲ ಹಾಕ್ಕೊಂಡಿದ ನಂತರ ಈಗ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ ಈಗೆಲ್ಲ ಮೊಸರು ಹಾಕ್ಕೊಂಡಿದ ನಂತರ ಫುಲ್ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಕರ್ಬೂಜ ಹಾಕ್ತಾ ಇದ್ದಾರೆ. ನೋಡಿ ಈ ಕರ್ಬೂಜ ಎಲ್ಲ ತೊಗೊಂಬಂದು ಫುಲ್ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಇದು 20 kg ಕರ್ಬೂಜಕಾಯಿ, ಇದು ಹಣ್ಣಾಗಿರೋದು. ನೋಡಿ 1 ಡ್ರಮ್ಗೆ 20 kg ಬೇಕಾಗುತ್ತೆ. ನೋಡಿ ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡಿದ್ದಾರೆ. ಪುಡಿ ಮಾಡ್ಕೊಂಡು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಒಂದು 150 ಗ್ರಾಮಷ್ಟು ಏಲಕ್ಕಿ. ಅದೇ ಈ ಥರನೂ ಇದ್ರೂ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ನೋಡಿ ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಇದೊಂದು 1/4 kg ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್. ನೋಡಿ ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾರೆ. ಕೊತ್ತಂಬರಿ ಸೊಪ್ಪು 1 ಕಟ್ಟಷ್ಟು ಕೊತ್ತಂಬರಿ. ನೋಡಿ ಇದರಲ್ಲಿ ಹೆಸರುಬೇಳೆ 10 kg ಹಾಕ್ಕೊಂಡು, ಸೌತೆಕಾಯಿ 10 kg ಹಾಕ್ಕೊಂಡು, ಈಗ ಒಂದು 3 kg ಅಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದಾರೆ. ಕ್ಯಾರೆಟು ಮತ್ತು ಹಸಿ ಕೊಬ್ಬರಿ ಹಾಕ್ಕೊಂಡು ಇದನ್ನು ನೋಡಿ ಈಗ ಅದ್ರ ಮೇಲ್ಗಡೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾರೆ. ನೋಡಿ ಇದೆಲ್ಲ ಫುಲ್ ರೆಡಿ ಆಗಿದೆ. ಈಗ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಇದರಲ್ಲಿ ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿದ್ರೆ ಎಲ್ಲ ನೀರು ಬಿಟ್ಕೊಳುತ್ತೆ. ಆ ಕಾರಣಕ್ಕೆ ಇಷ್ಟೊಂದೆಲ್ಲ ಹಾಕ್ಕೊಂಡು ಈಗ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊತಾರೆ. ನೋಡಿ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಇವತ್ತು. Bersih bersakar.
ಬಿಸಾಕ ತುಂಬಕಾಕ ಹಾಕ್ಸ್ಕ ಬಿಸಾಕ ನಾನು ಲೆಕ್ಕ ಇಲ್ಲ ಕಳಿಸ್ಬಿಡ ಬನ್ನಿ ಒಳಗೆ ತಗದಾಗಿರುತ್ತೆ ಜಾಗ ಬಿಡಿ ಮಜ್ಜಿಗೆ ತಗೊಳ್ಳಿ ಹೆಸರು ಬೇಡ ತಗೊಳ್ಳಿ ಹಾಕೊಳ್ಳಿ ಹೆಸರು ಬೇಡ ಹಾಕೊಳ್ಳಿ ಮುದ್ದೆ ಇದು ಸ್ವಲ್ಪ ಇದು ಮೊಸರು ಕಟ್ ಮಾಡಿ ಸ್ವಲ್ಪ ಇದು ಸಾಲ್ಟ್ ಹಾಕಿ ಏನು ಮಜ್ಜಿಗೆ ಏನಲ್ಲ ಕಟ್ಟ ಸಾರು ಏನಕ್ಕೆ ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಬಿದಿರುಗುಪ್ಪೆದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪಾನಕ, ಹೆಸರುಬೇಳೆ ಮತ್ತು ಮಜ್ಜಿಗೆ ಇದೆಲ್ಲ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು ನೋಡಿ. ಇದಂತೂ ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ. ಎಲ್ಲನೂ ಅಷ್ಟೇ ದೇವ್ರ ಪ್ರಸಾದ ಸಖತ್ತಾಗಿತ್ತು ನೋಡಿ. ಒಂದು ಡ್ರಮ್ಗೆ ನೋಡಿ ಈ ಥರ ಒಂದು ಮೆಜರ್ಮೆಂಟ್ಸ್ ಪ್ರಕಾರ ನೀವು ಪಾನಕ ಆಗಲಿ ಮಜ್ಜಿಗೆ ಆಗಲಿ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೇಕಾಗತ್ತೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬಾಯ್.